ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡೋಣ. ದೇಶಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ, ಚಿನ್ನ ಖರೀದಿಯನ್ನು, ವಿದೇಶಿ ಟೂರ್ಗಳನ್ನು 1 ವರ್ಷಗಳ ಕಾಲಕ್ಕೆ ಮುಂದೂಡಿ, ಕೊರೋನಾ ಟೈಮ್ ನಿಯಮಗಳನ್ನು ಪಾಲಿಸಿ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ದೇಶ ಪ್ರೇಮ ಅನ್ನೋ ಅಸ್ತ್ರ ಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನವರು ಇದೆಲ್ಲ ಬೆಲೆ ಏರಿಕೆ ಮುನ್ಸೂಚನೆ ಅಂತ, ಜೊತೆಗೆ ಕಾಂಗ್ರೆಸ್ ಸಲಹೆಗಳು ಆಗ ಕೇಳಿಸಲಿಲ್ವಾ ಅಂತಾನೂ ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರ ಮತ ಎಣಿಕೆ ತೀರ್ಪನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಹೇಳಿದೆ. ಮತ ಎಣಿಕೆ ಕಳ್ಳಾಟ ನೋಡಿಕೊಂಡು ಸುಮ್ಮನೆ ಕೂರಲ್ಲ ಅಂತಾನೂ ಎಚ್ಚರಿಸಿದೆ. ತಮಿಳುನಾಡು ಸಿಎಂ ಆಗಿರುವ ವಿಜಯ್ ನಾಳೆ ವಿಶ್ವಾಸಮತ ಸಾಬೀತುಪಡಿಸಬೇಕಾಗಿದೆ. ಹೀಗಾಗಿನೇ ವಿಜಯ್ ಪ್ರತಿಪಕ್ಷಗಳ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಆದರೆ ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರ ಅಲ್ಲ, ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮನೆಗೂ ಕೂಡ ಹೋಗಿ ಸೌಹಾರ್ದಯುತ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಅನಾರೋಗ್ಯದಿಂದ ನಿಧನರಾದ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಇವತ್ತು ನಡೆಯಿತು. ಸರ್ಕಾರಿ ಗೌರವಗಳೊಂದಿಗೆ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಸಿಎಂ ಡಿಸಿಎಂ ಸೇರಿದಂತೆ ಸಾವಿರಾರು ಜನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದ ಅಭಿವೃದ್ಧಿಗಾಗಿ ಜನ ತ್ಯಾಗಕ್ಕೆ ಸಿದ್ಧರಾಗಬೇಕು, ದೇಶ ಪ್ರೇಮವನ್ನು ತೋರಿಸಬೇಕು, ದೇಶ ಸೇವೆಯನ್ನು ಮಾಡಬೇಕು ಅಂತ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಬಳಕೆ ಇವುಗಳನ್ನು ಕಡಿಮೆ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಈ ರೀತಿಯಾದಂತಹ ಸಲಹೆಗಳನ್ನು ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ನಡೆದಂತಹ ಸಾರ್ವಜನಿಕ ಸಮಾವೇಶವೊಂದರಲ್ಲಿ ಮಾತನಾಡ್ತಾ ಪ್ರಧಾನಿ ಮೋದಿ ಹೇಳಿಕೆಗಳನ್ನು ಕೊಟ್ಟರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಆ ಯುದ್ಧದಿಂದ ಭಾರತಕ್ಕೆ ಆಗ್ತಾ ಇರುವಂತಹ ತೈಲ ಮತ್ತು LPGಯ ಕೊರತೆ, ಈ ಕೊರತೆಗಳನ್ನು ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಹೆಚ್ಚುವರಿ ಖರ್ಚು, ಇದರಿಂದ ದೇಶದ ಬೊಕ್ಕಸಕ್ಕೆ ಆಗ್ತಿರುವಂತಹ ಆರ್ಥಿಕ ನಷ್ಟ, ಇವೆಲ್ಲವನ್ನೂ ಸರಿದೂಗಿಸೋದಕ್ಕೆ ಪ್ರಧಾನಮಂತ್ರಿ ಮೋದಿಯವರು 7 ಸಲಹೆಗಳನ್ನು ನಿನ್ನೆ ಕೊಟ್ಟಿದ್ದರು. ಇವತ್ತು ಕೂಡ ಆ ಸಲಹೆಗಳ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ. ಗುಜರಾತ್ನಲ್ಲಿ ಮಾತಾಡ್ತಾ ಮತ್ತದೇ ಮಾತನ್ನು 24 ಗಂಟೆಗಳ ಅವಧಿಯ ಒಳಗಡೆ 2ನೇ ಬಾರಿ ಹೇಳಿದ್ದಾರೆ. ಇಲ್ಲಿ ಮೋದಿಯವರು ಹೇಳ್ತಾ ಇರುವಂಥದ್ದು, ಮುಂದಿನ 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿಸುವುದನ್ನು ಜನ ನಿಲ್ಲಿಸಬೇಕು. ನೀವು 1 ವರ್ಷದವರೆಗೆ ಮುಂದೂಡಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಶುಭ ಸಮಾರಂಭಗಳು ಕೂಡ ಇರಲಿ, ನೀವು ಮುಂದೂಡಿ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ನೀವು ಆದಷ್ಟು ಕಡಿಮೆ ಮಾಡಿ. ನೀವು ಮೆಟ್ರೋ ಅಥವಾ ಬಸ್ಸು, ರೈಲು, ಹೀಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೆಚ್ಚು ಪ್ರಯಾಣ ಮಾಡಿ. ಒಂದು ವೇಳೆ ನೀವು ಕಾರಲ್ಲಿ ಹೋಗಬೇಕು ಅಂತ ಹೇಳಿದರೆ ಒಬ್ಬರೇ ಹೋಗಬೇಡಿ, 2-3 ಜನರ ಜೊತೆಯಾಗಿ ಹೋಗುವಂಗೆ ಕಾರ್ ಪೂಲಿಂಗ್ ಥರ ಮಾಡ್ತಾ ಹೋಗಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಕಂಪನಿಗಳು ತಯಾರಿಸುವಂತಹ ಅಡುಗೆ ಎಣ್ಣೆಯ ಬಳಕೆಯನ್ನು ನೀವು ಆದಷ್ಟು ಕಡಿಮೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿಯವರು ದೇಶವಾಸಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಕೊರೋನಾ ಟೈಮಲ್ಲಿ ಹೇಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾನ್ಸೆಪ್ಟ್ ಭಾಳ ದೊಡ್ಡದಲ್ಲಿ ಕೆಲಸ ಮಾಡ್ತು, ಆ ವರ್ಕ್ ಫ್ರಮ್ ಹೋಮ್ಗೆ ಈಗ ಮತ್ತೊಮ್ಮೆ ನೀವು ಆದ್ಯತೆಯನ್ನು ಕೊಡಬೇಕಾಗತ್ತೆ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ವರ್ಚುವಲ್ ಮೀಟಿಂಗು ಇವೆಲ್ಲವೂ ಕೂಡ ವರ್ಚುವಲ್ ಆಗಿಯೇ ಇರಲಿ, ವರ್ಕ್ ಫ್ರಮ್ ಹೋಮ್ ಮಾಡಿ. ಇನ್ನು ರಸಗೊಬ್ಬರ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆಂದರೆ ರಸಗೊಬ್ಬರ ಕೂಡ ವಿದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಆಮದು ಮಾಡಿಕೊಡ್ತಾ ಇದ್ದೀವಿ, ಕಡಿಮೆ ಮಾಡಿ. ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅಂತ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ, ಸ್ವದೇಶಿ ವಸ್ತುಗಳಿಗೆ ಆದ್ಯತೆಯನ್ನು ಕೊಡಿ ಅನ್ನುವ ಸಲಹೆಯೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರಿಂದ ಬಂದಿದೆ. ಇದೆಲ್ಲದರ ಜೊತೆಗೆ ಮುಂದಿನ 1 ವರ್ಷದ ಮಟ್ಟಿಗಾದರೂ ಭಾರತೀಯರು ವಿದೇಶ ಪ್ರವಾಸಗಳಿಗೆ ಹೋಗುವುದನ್ನು ನಿಲ್ಲಿಸಿ, ಅಥವಾ ನಿಮ್ಮ ಪ್ರವಾಸಗಳಿದ್ದರೆ ಅದನ್ನು ಮುಂದೂಡಿ. ಕೊರೋನಾ ಸಮಯದಲ್ಲಿ ಹೇಗಿದ್ವು ಆ ಥರನೇ ಕನಿಷ್ಠ 1 ವರ್ಷದ ಮಟ್ಟಿಗಾದರೂ ನಾವು ಜೀವನವನ್ನು ನಡೆಸಬೇಕಾಗಿದೆ ಅಂತ ಹೇಳಿ ಜನರಿಗೆ ಪಾಠವನ್ನು ಮಾಡಿದ್ದಾರೆ. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है
कि उन व्यवस्थाओं को हम फिर से शुरू करें तो वो देश हित में होगा। जो विदेशों में शादियों का, विदेशों में घूमने का, कि जब ये संकट का काल है और हमारी देशभक्ति हमें ललकार रही है, तो कम से कम 1 साल के लिए हमें विदेशों में जाने की बातों को टालना चाहिए। ಹೀಗೆ ಪ್ರಧಾನಮಂತ್ರಿಯವರು ಸಲಹೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ 10 ವ್ಯಾಖ್ಯಾನಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಅದರಲ್ಲೂ ಜನಸಾಮಾನ್ಯರಂತೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿ ಅನ್ನುವಂಥದ್ದನ್ನ ಖಾತ್ರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅಡುಗೆ ಎಣ್ಣೆ, ಚಿನ್ನದ ಬೆಲೆ ಗಗನಕ್ಕೇರುತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಜನಸಾಮಾನ್ಯರ ನಡುವೆ ಸಾಗ್ತಾ ಇದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಜನರಲ್ಲಿ ಮಾತ್ರ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಜನ ಜಾಗೃತರಾಗಬೇಕು ಅಂತ ಒಂದೆರಡು ಉದಾಹರಣೆಗಳನ್ನು ಕೂಡ ನಿಮಗೆ ನೀಡ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದ್ದು ರೂಪಾಯಿ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿತವನ್ನು ಕಾಣ್ತಾ ಇದೆ. ಜಾಗತಿಕವಾಗಿ ಕುಸಿತವನ್ನು ಕಂಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಎಲ್ರಿಗೂ ಗೊತ್ತಿರೋ ಹಾಗೆ ವಿದೇಶದಿಂದ ಆಮದಾಗುವಂತಹ ವಸ್ತುಗಳಿಗೆ ಡಾಲರ್ನಲ್ಲೇ ನಾವು ವಿದೇಶಿ ವಿನಿಮಯದ ಬಳಕೆ ಆಗುತ್ತೆ. ರೂಪಾಯಿಯನ್ನು ಡಾಲರ್ ಆಗಿ ಬದಲಿಸೋಕ್ಕೂ ಕೂಡ ಹಣವನ್ನು ಕಟ್ಟಬೇಕಾಗುತ್ತೆ. ಈ ಸಲದ ಹಣಕಾಸು ವರ್ಷದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಭಾರತ ಖರ್ಚು ಮಾಡಿರುವಂಥದ್ದು 778 ಶತಕೋಟಿ ಡಾಲರ್ಗಳನ್ನು. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಹತ್ರ 73 ಲಕ್ಷ ಕೋಟಿ ರೂಪಾಯಿಯಷ್ಟು ವಿದೇಶಿ ವಸ್ತುಗಳ ಆಮದಿಗೆ ಬಳಕೆ ಆಗಿರುವಂಥದ್ದು. ಅದರಲ್ಲಿ ತೈಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ತೈಲ. ಈಗ ಕನಿಷ್ಠ 20% ವಿದೇಶಿ ವಸ್ತುಗಳ ಖರೀದಿ ತಗ್ಗಿದ್ರೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ತೆರಿಗೆ ಉಳಿಯುತ್ತೆ ಅಥವಾ ವಿದೇಶಿ ವಿನಿಮಯ ಉಳಿಯುತ್ತೆ ಅನ್ನುವಂಥದ್ದು ಪ್ರಧಾನಿ ಮೋದಿಯವರ ಮಾತಿನ ಮರ್ಮ. ನಿಮಗೆ ಗೊತ್ತಿರಲಿ, ಕಚ್ಚಾ ತೈಲ ಯುದ್ಧ ಶುರುವಾದಾಗ ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ 6,500 ರೂಪಾಯಿ ಇತ್ತು ಪ್ರತಿ ಬ್ಯಾರಲ್ಗೆ. ಈಗ 10,000 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇದರಿಂದ ಪೆಟ್ರೋಲ್ ಕಂಪನಿಗಳಿಗೆ 10 ವಾರಗಳಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ ಅಂಕಿ ಸಂಖ್ಯೆಗಳು ಹೊರಬೀಳ್ತಾ ಇದ್ದಾವೆ. ಅಂದರೆ 1 ಲೀಟರ್ ಪೆಟ್ರೋಲ್ಗೆ ಈಗ ಆಗ್ತಿರುವಂತಹ ನಷ್ಟ ಒಂದು ಕಂಪನಿಗೆ ಕನಿಷ್ಠ 25 ರೂಪಾಯಿಗಳ ಅಷ್ಟು ಆಗ್ತಾ ಇದೆ ಅಂತ ಹೇಳಿ. 1 ಲೀಟರ್ ಡೀಸೆಲ್ಗೆ ತೈಲ ಕಂಪನಿಗೆ ಆಗ್ತಿರುವಂಥ ನಷ್ಟ 10 ರಿಂದ 15 ರೂಪಾಯಿವರೆಗೆ ಆಗ್ತಾ ಇದೆ. ಈ ಯುದ್ಧ, ಇರಾನ್ ಮತ್ತು ಅಮೆರಿಕಾದ ನಡುವಿನ ಯುದ್ಧ ನಿಲ್ಲದೇ ಹೋದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದೆಲ್ಲದರ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲೇಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಆಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿತಗೊಳಿಸಿದೆ. ಹಾಗಿದ್ರೂ ಕೂಡ ಈಗ ಅನಿವಾರ್ಯವಾಗಿ ಏರಿಸಲೇಬೇಕು. ಎಲ್ಲ ಡಾಲರ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಎದುರಿಸಬೇಕಾಗತ್ತೆ. ಹೀಗಾಗಿ ರೂಪಾಯಿ ಮೌಲ್ಯ ಉತ್ತೇಜಿಸೋದಕ್ಕೆ ಮೋದಿಯವರು ಮಿತವ್ಯಯದ ಪಾಠವನ್ನು ಹೇಳಿದ್ದಾರೆ. ಇಲ್ಲಿ ಇರಾನ್ ಮತ್ತು ಅಮೆರಿಕ ಯುದ್ಧ ಶುರುವಾದಾಗಲೇ ದೇಶದಲ್ಲಿ LPG ಕೊರತೆ ಶುರುವಾಗಿತ್ತು. ಆಗಲೇ ವಿರೋಧ ಪಕ್ಷದವರು ಭವಿಷ್ಯವನ್ನು ಹೇಳೋದಕ್ಕೆ ಶುರು ಮಾಡಿದರು. 5 ರಾಜ್ಯಗಳ ಎಲೆಕ್ಷನ್ ಆದಮೇಲೆ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ತಾರೆ ಅನ್ನುವಂತಹ ಮಾತುಗಳು ಪ್ರತಿಪಕ್ಷಗಳ ಕಡೆಯಿಂದ ಬರ್ತಾನೆ ಇತ್ತು. ಈಗ ಜನ ಎಲ್ಲ ತ್ಯಾಗಕ್ಕೂ ರೆಡಿಯಾಗಬೇಕು ಅಂತಿರುವ ಪ್ರಧಾನಮಂತ್ರಿಗಳ ಮಾತು ಪ್ರತಿಪಕ್ಷಗಳ ಪಾಲಿಗೆ ಬ್ರಹ್ಮಾಸ್ತ್ರವನ್ನು ಕೊಟ್ಟಂತಾಗಿದೆ. ಯುದ್ಧ ಶುರುವಾದ ಮೇಲೆ ದೇಶದಲ್ಲಿ ಆಟೋಗಳು, ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತದ್ದನ್ನು ನಾವು ನೋಡಿದ್ವಿ. ಜನಸಾಮಾನ್ಯರು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದನ್ನು ಕೂಡ ಈಗಾಗಲೇ ನೋಡಿ ಆಗಿದೆ. ಯಾವ ಸ್ವರೂಪದಲ್ಲಿ ಜನ ಕ್ಯೂ ನಿಲ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗಳನ್ನು ಹಿಡ್ಕೊಂಡು. ಆದರೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಪಂಚರಾಜ್ಯಗಳ ಚುನಾವಣೆಗೆ ಮತದಾನ ಆಗ್ತಾ ಇದ್ದಂತೆ ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನು ಏಕಾಏಕಿ 993 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದ್ರು. ಈಗ ನೋಡಿದರೆ ಮೋದಿಯವರು ಪೆಟ್ರೋಲ್, ಡೀಸೆಲ್ ಕಡಿಮೆ ಬಳಕೆ ಮಾಡಿ, ಅಡುಗೆ ಎಣ್ಣೆಯನ್ನು ಬಳಕೆಯನ್ನು ಕಡಿಮೆ ಮಾಡಿ ದೇಶದ ಭವಿಷ್ಯಕ್ಕಾಗಿ ನೀವೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಟೈಮ್ ನಿಯಮಗಳನ್ನು ಪಾಲಿಸಿ ಅನ್ನುವಂತಹ ಸಲಹೆಯನ್ನು ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನೋಡ್ತಿರುವಂತಹ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯವರ ಹಳೆ ಹೇಳಿಕೆಗಳನ್ನು, ಮೋದಿಯವರ ನಿನ್ನೆಯ ಹೇಳಿಕೆಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. बहुत जबरदस्त चोट लगने वाली है देश को, हमारी इकोनॉमी को जबरदस्त नुकसान होने वाला है. स्टॉक मार्केट का आपने देख लिया. गैस इज गोइंग टू बी अ प्रॉब्लम, पेट्रोल इज गोइंग टू बी अ प्रॉब्लम, ऑल फ्यूल इज गोइंग टू बी अ प्रॉब्लम बिकॉज एसेंशियली आवर एनर्जी सिक्योरिटी हैज बीन कॉम्प्रोमाइज्ड. अभी प्रिपेयर करना है. अभी आपके पास थोड़ा सा टाइम है तो सरकार को, प्रधानमंत्री को एकदम प्रिपरेशन शुरू कर देनी चाहिए, क्योंकि अगर प्रिपरेशन नहीं की तो फिर करोड़ों लोगों का जबरदस्त नुकसान होगा. आई होप द गवर्नमेंट लिसन्स टू व्हाट आई एम सेइंग, बिकॉज अगर नहीं सुनेगी तो बहुत बुरा नुकसान होना. पेट्रोल डीजल का संयम से इस्तेमाल करना, शहरों में मेट्रो का ही उपयोग करेंगे. वर्क फ्रॉम होम, हमें विदेशों में जाने की बातों को
टालना चाहिए। सोना नहीं खरीदेंगे, तेल खाना कम करें, हम फर्टिलाइजर का उपयोग कम करके विदेशी मुद्रा भी बचा सकते हैं और यह हमें करना ही होगा। ಹೀಗೆ ಕಾಂಗ್ರೆಸ್ ನಾಯಕರ ಮಾತುಗಳು ಇಷ್ಟಕ್ಕೆ ನಿಂತಿಲ್ಲ. ಪ್ರಧಾನಮಂತ್ರಿಯವರು ಕೊಟ್ಟಿರುವಂತಹ ಮಿತವ್ಯಯದ ಸಲಹೆಗಳನ್ನು ಮೊದಲು ಬಿಜೆಪಿಯವರೇ ಪಾಲಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ಕೊಟ್ಟು ಸವಾಲನ್ನ ಹಾಕಿದ್ದಾರೆ. ಬೇಕಾದ್ರೆ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚೋ, ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಇವರ ರಾಜ್ಯದಲ್ಲಿರುವಂಥ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ತ್ಯಾಗ ಶುರು ಮಾಡಲಿ, ಅವ್ರ ಕಾರ್ಯಕರ್ತರಿಂದ ತ್ಯಾಗ ಶುರು ಮಾಡಲಿ, ಲೀಡ್ಗಳಿಂದ ತ್ಯಾಗ ಶುರು ಮಾಡಲಿ, MLAಗಳಿಂದ ತ್ಯಾಗ ಶುರು ಮಾಡಲಿ, ಆಮೇಲೆ ಬೇರೆಯವರು. ಅಧೋಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಹಾಕಿದ್ರು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರಧಾನಮಂತ್ರಿಯವರ ಮಾತಿಗೆ ಎಕ್ಸ್ ಪೋಸ್ಟ್ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಹೇಳೋ ಪ್ರಕಾರ ಯುದ್ಧದ ಪರಿಣಾಮ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಕಾಂಗ್ರೆಸ್ ಪದೇ ಪದೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ನೀವು ಮೌನವಾಗಿದ್ರಿ. ಬಿಕ್ಕಟ್ಟಿನ ದಿನಗಳಲ್ಲಿ ಎಲೆಕ್ಷನ್ ಮಾಡೋದೇ ನಿಮ್ಮ ಕೆಲಸ ಆಗಿತ್ತು. ರ್ಯಾಲಿ, ಭಾಷಣ, ಮತದಾನ ಮಾಡೋ ದಿನಗಳಲ್ಲಿ ನಿಮ್ಗೆ ಇದೆಲ್ಲವೂ ಕೂಡ ನೆನಪಿಗೆ ಬರಲಿಲ್ವಾ? ಈಗ ಎಲೆಕ್ಷನ್ ಮುಗಿದ ಕೂಡಲೇ ಹಿತ ಮಿತ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಿಮ್ಮ 12 ವರ್ಷಗಳ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಈಗ ಬೇಡ ಅಂತ ಹೇಳಿ ಖರ್ಗೆ ಅವರು ಪೋಸ್ಟ್ ಹಾಕಿದ್ದಾರೆ. ಪ್ರಧಾನಿ ಮೋದಿಯವರ ಮಿತವ್ಯಯದ ಮಾತುಗಳು ಕಾಂಗ್ರೆಸ್ನವರನ್ನು ಕೆರಳಿಸಿದರೆ ದೇಶಕ್ಕಾಗಿ ಮೋದಿಯವರು ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಹಾಗೂ ಬಿಜೆಪಿಯ ಮಿತ್ರ ಪಕ್ಷ ಆಗಿರುವಂತಹ JDS ನಾಯಕರುಗಳ ವಾದ. ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಇರಾನು, ಅಮೆರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತಿಸಬೇಕು. ಮುಂದೆ ಸಂಕಷ್ಟ ಆಗೋ ಕಾರಣದಿಂದ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಬಳಕೆಯಲ್ಲಿ ನಾವು ಮಿತವ್ಯಯನ್ನು ಮಾಡಿದರೆ ನಮ್ಮ ಮೇಲೆ ಬರುವಂಥ ದೊಡ್ಡ ಭಾರ, ಆ ಭಾರ ಮತ್ತು ಹಣದುಬ್ಬರವನ್ನು ನಾವು ನಿಲ್ಲಿಸ್ಬೋದು ಅಂತಂದು 4-5 ವಿಚಾರವನ್ನು ಅವ್ರು ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ ಬಿಜೆಪಿ ರಾಜಕೀಯವನ್ನೆಲ್ಲ ಪಕ್ಕಕ್ಕೆ ಇಡೋಣ. ಪ್ರಧಾನಮಂತ್ರಿ ಮೋದಿಯವರ ತ್ಯಾಗದ ಮಾತಿನ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಜನ ತಮ್ಮ ಅಭಿಪ್ರಾಯಗಳನ್ನು ನಾನಾ ರೀತಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮಾತಿನ ಸುತ್ತಲೂ ಕೂಡ ಅಂದಾಜಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ನಿಮಗೆ ತೋರಿಸ್ತೇನೆ. ಪೆಟ್ರೋಲ್ ಆಗಲಿ, ಈ ಮದುವೆಗೇನು ಬಂಗಾರ ಒಂದು 10 ತೊಲೆ ತೊಗೊಳ್ಳೋಲ್ಲ 20 ತೊಲೆ ತೊಗೊಂಡ್ರೆ ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನಾವು ದುಡ್ಡು ಕೊಡಬೇಕಾಗತ್ತೆ. ಅದರಿಂದ ನಮ್ಮ ಈ ಡಾಲರ್ ರೇಟ್ ಹೆಚ್ಚಿಗೆ ಆಗುತ್ತೆ, ಆಮೇಲೆ ನಮ್ಮ ದುಡ್ಡೆಲ್ಲ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ಅವ್ರು ಹೇಳೋದು ಏನಂತಂದರೆ, ನಿಮ್ಗೆ ಎಷ್ಟು ಬೇಕಾ ಅಷ್ಟು ನೀವು ಬಳಸ್ರಿ. ಈಗ ಎಲ್ಲ ಕಡೆ ಯುದ್ಧ ನಡೆದಿದೆ ಅಂತಲೇ ಎಲ್ಲ ಕಡೆ ಪ್ರಾಬ್ಲಮ್ ಆಗತ್ತೈತಿ. ಅದಕ್ಕೆ ಎಲೆಕ್ಟ್ರಿಕಲ್ ಬೈಕ್ ಅದು ಚಲೋ. ಮೋದಿ ಅವರು ಹೇಳಿದ್ದು ಬರೋಬರಿ ಕರೆಕ್ಟ್. ಯಾಕಂದರೆ ಒಂದು ವರ್ಷನೇ 2 ವರ್ಷ ಒಂದು ಜರ ಚಿನ್ನ ಬೆಳೆ ಅದಕ್ಕೆ ಇದನ್ನು ಕೊಡೋಂಗಿಲ್ಲ, ವ್ಯಾಲ್ಯೂ ಕೊಡಬಾರ್ದು. ಆ್ಯಕ್ಚುಲಿ ಮೋದಿಯವ್ರು ಮಾತಾಡೋರು ತಪ್ಪೇನಿಲ್ಲ ಇದರಲ್ಲಿ, ಆಯಿತಾ. ದುಡ್ಡಿರೋರು ಚಿನ್ನ ಕೊಂಡ್ಕೊತಾರೆ, ಓಕೆ. ಮಧ್ಯಮ ವರ್ಗದವ್ರು ಹೆಂಗೆ ಕೊಂಡ್ಕೊಳಕ್ಕಾಗುತ್ತೆ? ಅವ್ರು ಹೇಳಿರೋದೇ ಸರಿನೇ. ಈಗ ವಿದ್ಯುತ್ ಗಲಾಟೆ ನಡೀತೈತೆ, ಪೆಟ್ರೋಲ್ ಡೀಸೆಲ್ ರೈಟ್ ನೋಡಿದ್ರೆ ಗಗನಕ್ಕೆ ಏರೈತೆ. ಹಾಗಾಗಿದ್ದೀವಿ ಇವಾಗ ಚಿನ್ನ ಖರೀದಿ ಮಾಡಬೇಡಿ ಅಂದಿರೋದು ಸರಿನೇ, ಅದು ನಮ್ಮ ಪ್ರಕಾರ. ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಡೀಸೆಲ್, ಪೆಟ್ರೋಲ್, ಆಮೇಲೆ ಗ್ಯಾಸ್ ಎಲ್ಲದರದ್ದು ಕೊರತೆ ಬಂದದ. ಅದ್ರ ಸಲುವಾಗಿ ಅವ್ರು ಏನು ಹೇಳಿಕತ್ತಾರ, ಈಗ 1 ವರ್ಷದ ತನಕ ಬಂಗಾರ ತೊಗೋಬೇಡ್ರಿ, ಯಾಕಂದ್ರೆ ಬಂಗಾರದ ರೇಟ್ ಭಾಳ ಜಾಸ್ತಿ ಮಾಡಿಬಿಟ್ಟಾರ. 1 ತೊಲಿಗೆ 1.5 ಲಕ್ಷ ರೂಪಾಯಿ ಅಂತಂದ್ರೆ ಎಲ್ಲಿಂದ ಬಂತು? ಹೀಗೆ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಇದು ಕೇಂದ್ರ ಸರ್ಕಾರ ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆಯನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ನಿಜಕ್ಕೂ ಬೆಲೆ ಏರಿಕೆಗೂ ಮೋದಿಯವರ ಮಾತಿಗೂ ಯಾವ ರೀತಿಯಿಂದ ಸಂಬಂಧ ಇದೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತೆ ಬದಲಾಗಿದ್ದಾರೆ 9 ದಿವಸಕ್ಕೆ. ಕಾಂಗ್ರೆಸ್ನ ರಾಜೇಗೌಡರು ಮೊದಲು ಶಾಸಕರಾಗಿದ್ದರು 3 ವರ್ಷಗಳಿಂದ. ಮೊನ್ನೆ ಮರುಮತ ಎಣಿಕೆ ಆದಮೇಲೆ ಬಿಜೆಪಿ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇವತ್ತು ಮತ್ತೆ ರಾಜೇಗೌಡರೇ ಶಾಸಕರಾಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶದ ಮೇಲೆ ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರುಮತ ಎಣಿಕೆ ಕಾರ್ಯ ನಡೆಯಿತು. ಗಲಾಟೆ, ಪ್ರತಿಭಟನೆ, ಲಾಠಿ ಚಾರ್ಜ್, ಮಧ್ಯರಾತ್ರಿವರೆಗೂ ನಡೆದಂತಹ ಹೈಡ್ರಾಮಾಗಳು ಇದೆಲ್ಲವನ್ನು ಕೂಡ ರಾಜ್ಯದ ಜನ ನೋಡಿದ್ದೀವಿ. ಅಂತಿಮವಾಗಿ ಬಿಜೆಪಿಯ ಜೀವರಾಜ್ ಅವರು ಗೆದ್ರು ಅಂಥೇಳಿ ಚುನಾವಣಾ ಆಯೋಗದವರು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟರು.
ಅದಾದಮೇಲೆ ಸ್ಪೀಕರ್ ಅವರು ಇಮಿಡಿಯೇಟ್ ಆಗಿ ಪ್ರಮಾಣ ವಚನ ಬೋಧಿಸಿಲ್ಲ ಅಂತೇಳಿ ಬಿಜೆಪಿಯವರು ರಾಜಭವನಕ್ಕೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದ್ದು ಆಯಿತು. ಅದೆಲ್ಲ ಆದಮೇಲೆ ಸ್ಪೀಕರ್ ಅವರ ಕಚೇರಿಯಲ್ಲಿ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ ಇವತ್ತು ಮರುಮತ ಎಣಿಕೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅಂತೇಳಿ ಕಾಂಗ್ರೆಸ್ನ ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದಂಥ ಅರ್ಜಿ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಿಂದಿನ ಯಥಾಸ್ಥಿತಿ ಅಂದರೆ ಅಂಚೆ ಮತಗಳ ಮರು ಎಣಿಕೆ ಆಗಿದೆಯಲ್ಲ ಅದಕ್ಕಿಂತ ಹಿಂದಿನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿಗೆ ರಾಜೇಗೌಡರ ವಾದ ಏನಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಟಿ.ಡಿ. ರಾಜೇಗೌಡರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಕೇವಲ ಅಂದರೆ ಮುಂಚೆ ಅಂಚೆ ಮತಗಳ ಎಣಿಕೆಯ ಸಂದರ್ಭದಲ್ಲಿ 279 ಮತಗಳು ತಿರಸ್ಕೃತ ಆಗಿದ್ವು. ಕೇವಲ 279 ತಿರಸ್ಕೃತ ಅಂಚೆ ಮತಗಳ ಮರುಪರಿಶೀಲನೆ ಮಾತ್ರ ಮಾಡಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೆ ಚುನಾವಣಾಧಿಕಾರಿಯವರು ಕಾನೂನು ಬಾಹಿರವಾಗಿ ಎಲ್ಲ ಅಂಚೆ ಮತಗಳನ್ನು ಮರುಪರಿಶೀಲನೆ ನಡೆಸಿದ್ದಾರೆ. ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ. ಚಲಾವಣೆಯಾಗಿದ್ದ ಎಲ್ಲ ಅಂಚೆ ಮತಗಳನ್ನು ಕೂಡ ಮರುಪರಿಶೀಲಿಸಿದ್ದಾರೆ. ಜೀವರಾಜ್ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮರು ಎಣಿಕೆಗೆ ಆದೇಶಿಸಿರ್ತಕ್ಕಂಥ ಹೈಕೋರ್ಟ್ ಕ್ರಮ ಸರಿಯಾದದ್ದಲ್ಲ ಅನ್ನುವಂತಹ ವಾದವನ್ನು ರಾಜೇಗೌಡರ ಪರವಾಗಿ ಕಪಿಲ್ ಸಿಬಲ್ ಅವರು ಮಂಡನೆ ಮಾಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಂಶವನ್ನು ಅಬ್ಸರ್ವೇಷನ್ ಸಂದರ್ಭದಲ್ಲಿ ಹೇಳಿದೆ, ತಡೆಯಾಜ್ಞೆಯನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದೆ. ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಬಿಜೆಪಿ ಅಭ್ಯರ್ಥಿ ಮೇಲೆ ಗುರುತರವಾದಂಥ ಆರೋಪಗಳಿವೆ. ಮರು ಎಣಿಕೆಯ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಸಲ್ಲಿಸಬೇಕು, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಮರು ಎಣಿಕೆಯ ಪ್ರಕ್ರಿಯೆ ಅದು ಪಾರದರ್ಶಕತೆಯ ಆಗಿ ನಡೆದಿದೆ, ಪಾರದರ್ಶಕವಾಗಿಯೇ ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳನ್ನು ಕೊಡಬೇಕು. ಮೇ 21ಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸ್ತೇವೆ, ಅಷ್ಟರೊಳಗಡೆ ಎಲ್ಲ ದಾಖಲೆಗಳನ್ನು ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಏನು ಜೀವರಾಜ್ ಅವರ ಆಯ್ಕೆಗೆ ತಡೆ ಬಿದ್ದಂತಾಗಿದೆ. ರಾಜೇಗೌಡರ ಆಯ್ಕೆ ಕಂಟಿನ್ಯೂ ಆಗುತ್ತೆ ಸದ್ಯದ ಮಟ್ಟಿಗೆ. ಇನ್ನು ತಮಿಳುನಾಡಿನಲ್ಲಿ ಈಗಾಗಲೇ ಮ್ಯಾಜಿಕ್ ನಂಬರನ್ನು ಗಳಿಸಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆ ಮ್ಯಾಜಿಕ್ ನಂಬರನ್ನು ನಾಳೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಟ ಜೋಸೆಫ್ ವಿಜಯ್ ಅವರು ಸಾಬೀತುಪಡಿಸಬೇಕಾಗಿದೆ. ನಾಳೆ ವಿಶ್ವಾಸಮತದ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇರುವ ಸಂದರ್ಭದಲ್ಲಿ ಮೇ 4ಕ್ಕೇನು ಫಲಿತಾಂಶ ಬಂತು. ವಿಜಯ್ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಎಡಪಕ್ಷಗಳು ಬೆಂಬಲ ನೀಡದೆ ಸತಾಯಿಸಿದ್ದರಿಂದಾಗಿ ಮತ್ತು ವಿಶೇಷವಾಗಿ IUML ಮತ್ತು VCK ಅವರು ಹೆಚ್ಚು ಪ್ರೆಷರನ್ನು ಬಿಲ್ಡ್ ಮಾಡ್ತಾ ಹೋದಂಥ ಕಾರಣಕ್ಕಾಗಿ ಮೇ 9ರ ರಾತ್ರಿಗೆ ಅಂತಿಮವಾಗಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮೇ 10ರಂದು ಅಂದರೆ ನಿನ್ನೆ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲು ಗವರ್ನರ್ ಷರತ್ತುಗಳನ್ನು ಕೂಡ ಹಾಕಿದರು. CM ಆಗಿ ಪ್ರಮಾಣ ವಚನ ಮಾಡಿದ 3 ದಿನಗಳಲ್ಲಿ ಬಹುಮತ ಸಾಬೀತುಪಡಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟರು. ವಿಜಯ್ ಅವರಿಗೆ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ವಿಶೇಷ ಅಧಿವೇಶನವನ್ನು ಕರೆದಿರುವಂತಹ CM ವಿಜಯ್ ಅವರು ನಾಳೆ ವಿಧಾನಸಭೆಯಲ್ಲಿ, ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ತನ್ನ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ಅಂದಾಗೆ ತಮಿಳುನಾಡಿನ ಸರಿಸುಮಾರು 59 ವರ್ಷಗಳ ರಾಜಕೀಯದ ಪುಟಗಳಲ್ಲಿ ಯಾವ CM ಕೂಡ ಪ್ರತಿಪಕ್ಷಗಳ ಬಾಗಿಲಿಗೆ ಹೋಗಿರಲಿಲ್ಲ. ಅದನ್ನು ವಿಶೇಷವಾಗಿ DMK ಮತ್ತು ಅಣ್ಣಾ DMK ನಡುವೆ ಕರುಣಾನಿಧಿ ಮತ್ತು ಜಯಲಲಿತಾ ಅವರ ಕಾಲದಲ್ಲಿ ಬಹಳ ದೊಡ್ಡದಾದಂತಹ ಗ್ಯಾಪ್ ಇತ್ತು. ಒಬ್ಬರು ಇನ್ನೊಬ್ಬರನ್ನ ಜೈಲಿಗೆ ಕಳಿಸುವಂತಹ ಶಪಥದಲ್ಲಿ ಇದ್ದರೆ ಹೊರತು ಒಬ್ಬರು ಇನ್ನೊಬ್ಬರ ಮುಖ ನೋಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಆದರೆ ಇವತ್ತು ವಿಜಯ್ ಪ್ರತಿಪಕ್ಷಗಳ ನಾಯಕರುಗಳ ಮನೆಗಳಿಗೆ ಹೋಗಿ ಒಂದು ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿಸುವಂಥ ಭರವಸೆ ಮೂಡಿಸಿದ್ದಾರೆ. ವಿಜಯ್ ಅವರು TVK ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವಂತಹ DMK ಮಿತ್ರಕೂಟದ ಪಕ್ಷಗಳನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದಾಗ ವಿಜಯ್ ಅವರು ವಾಗ್ದಾಳಿ ಮಾಡಿದ್ದು ಕೂಡ DMK ವಿರುದ್ಧನೇ. ಆದರೆ ಇವತ್ತು ನಟ ವಿಜಯ್ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ, ಅಂದರೆ ಮುಖ್ಯಮಂತ್ರಿ ಆದ ನಂತರ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಭೇಟಿಯಾಗಿದ್ದಾರೆ. ಚೆನ್ನೈನಲ್ಲಿರುವಂತಹ MK ಸ್ಟಾಲಿನ್ ನಿವಾಸಕ್ಕೆ ಬಂದಂತಹ CM ವಿಜಯ್ ಅವರನ್ನು ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ಪುತ್ರ ಮಾಜಿ ಸಚಿವ ಉದಯನಿಧಿ ಸ್ಟಾಲಿನ್ ಸ್ವಾಗತಿಸಿದರು. ಕೆಲ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದರು. ನಾಳೆ ವಿಶ್ವಾಸಮತ ಗೆಲ್ಲೋದಕ್ಕೆ ಸಹಕಾರ ನೀಡುವಂತೆಯೂ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಒಂದು ಸೌಹಾರ್ದಯುತವಾದಂತಹ ಮನವಿಯನ್ನು ಮಾಡಿದ್ದಾರೆ. ಇನ್ನು DMK ನಾಯಕ MK ಸ್ಟಾಲಿನ್ ಅವರ ಭೇಟಿ ಮುಗಿಸಿದ ನಂತರ MDMKಯ ಸಂಸ್ಥಾಪಕ ತಮಿಳುನಾಡಿನ ಹಿರಿಯ ರಾಜಕಾರಣಿ ವೈಕೋ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಆಮೇಲೆ PMK ಪಕ್ಷದ ಅಧ್ಯಕ್ಷ ಅನ್ಬುಮಣಿ ರಾಮದಾಸ್ ಅವರನ್ನು ಭೇಟಿಯಾಗಿ ಚೆನ್ನೈ ನಿವಾಸದಲ್ಲಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ನಾಳೆ ವಿಶ್ವಾಸಮತ ಸಾಬೀತುಪಡಿಸೋದಕ್ಕೆ ಸಹಕಾರ ನೀಡುವಂತೆ ವಿರೋಧ ಪಕ್ಷಗಳವರ ಗೌರವವನ್ನು ಪಡೆಯುವಂತಹ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಅಂದರೆ ನೀವೇನೇ ಅಟ್ಯಾಕ್ ಮಾಡಿ ಅಂದರೆ ಭಾಳ ತೀವ್ರ ಸ್ವರೂಪದಲ್ಲಿ ಬೇಡ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸೌಹಾರ್ದಯುತ ಭೇಟಿ ನಡೆದಿದೆ. ಚುನಾವಣೆ ಸೋಲು ಗೆಲುವನ್ನೆಲ್ಲ ಸೈಡ್ಗಿಟ್ಟು ಜನರಿಗಾಗಿ ಕೆಲಸ ಮಾಡೋದಕ್ಕೆ ಸಲಹೆಗಳನ್ನು ಕೊಡಿ ಅಂತ ಕೂಡ ವಿಜಯ್ ಅವರು ಈ ಸಂದರ್ಭದಲ್ಲಿ ಕೇಳಿದ್ದಾರೆ.
ಇದನ್ನೆಲ್ಲ ಹೊರತುಪಡಿಸಿ ನಾಳೆ ಬಹುಮತದ ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮೇ 13ರ ಒಳಗಡೆ ಬಹುಮತ ಸಾಬೀತುಪಡಿಸುವಂತೆ ಗವರ್ನರ್ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ನಾಳೆನೇ ಅದಕ್ಕೆ ಬೇಕಾದಂಥ ತಯಾರಿಯನ್ನು ವಿಜಯ್ ಮಾಡಿದ್ದಾರೆ. ಇಂದಿನಿಂದಲೇ ವಿಶೇಷ ಅಧಿವೇಶನ ಆರಂಭ ಆಗಿದೆ. ವಿಜಯ್ ಅವರು ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಸಾಬೀತುಪಡಿಸಬೇಕು. ಅವರು 117ಕ್ಕಿಂತ ಮೇಲಿನ ನಂಬರ್ ಅವರಿಗೆ ಬರಲೇಬೇಕು. 120 ಅಲ್ಲದಿದ್ರೂ ಕೂಡ ಕನಿಷ್ಠ 117 ಶಾಸಕರ ವಿಶ್ವಾಸಮತ ಅವರ ಪರವಾಗಿ ಇರಬೇಕು. ವಿಜಯ್ ಅವರು ಫ್ಲೋರ್ ಟೆಸ್ಟನ್ನು ಗೆದ್ದರೆ ಮುಂದಿನ 6 ತಿಂಗಳವರೆಗೆ ಸರ್ಕಾರ ಸೇಫ್ ಆಗಿರುತ್ತೆ, ಸರ್ಕಾರ ಸ್ಮೂತಾಗಿ ರನ್ ಆಗೋಕ್ಕೆ ಅವಕಾಶ ಸಿಗುತ್ತೆ. ಮತ್ತೊಂದೆಡೆ ನಾಳೆನೇ ಸ್ಪೀಕರ್ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಸ್ಪೀಕರ್ ಸ್ಥಾನದ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ DMK ಕೂಡ ತಯಾರಿಯನ್ನು ಮಾಡ್ಕೊಂಡಿದೆ. ಸಾಮಾನ್ಯವಾಗಿ ಸ್ಪೀಕರ್ ಎಲೆಕ್ಷನ್ನಲ್ಲಿ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗುತ್ತೆ. ಮೊದಲಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರೂ ಕೂಡ ಸದನದ ಒಳಗಡೆ ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. DMK ಅಭ್ಯರ್ಥಿ ಸ್ಪರ್ಧೆ ಮಾಡಿದರೆ ಮಿತ್ರ ಪಕ್ಷಗಳ ನಡೆ ಏನು ಅನ್ನೋಂತಹ ಕುತೂಹಲ ಇದ್ದೇ ಇದೆ. ಅಂದಾಗೆ ಮುಖ್ಯಮಂತ್ರಿ ವಿಜಯ್ ಮತ್ತು ಮೈತ್ರಿ ಪಕ್ಷಗಳ ಸಂಖ್ಯಾಬಲವನ್ನು ನಾವು ಗಮನಿಸೋದಾದರೆ TVK ಈಗಾಗಲೇ 107 ಸ್ಥಾನಗಳನ್ನು ಹೊಂದಿದೆ. ಅವರ ಅತಿದೊಡ್ಡ ಮಿತ್ರ ಪಕ್ಷ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ನವರಿಗೆ ಕೇವಲ 5 ಸೀಟ್ಗಳಿದ್ದಾವೆ. CPI 2 ಸ್ಥಾನಗಳು, CPM 2 ಸ್ಥಾನ, UML 2 ಸ್ಥಾನ, VCK 2 ಸ್ಥಾನ, ಎಲ್ಲವೂ ಕೂಡ 2-2-2 ವಿಕ್ಟ್ರಿ ಸಿಂಬಲ್ ವಿಜಯ್ ಈ ಥರದಲ್ಲೇ ಇದೆ. ಎಲ್ಲವೂ ಕೂಡ 2-2-2 ಸೇರಿ 120 ಸೀಟ್ ಆಗುತ್ತೆ ಇವರದು. ಆ ಮೂಲಕ ಬಹುಮತದ ಸರ್ಕಾರವನ್ನು ನಡೆಸೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗ್ಬೋದು. ಇನ್ನು ನಾಳೆ ನಟ ವಿಜಯ್ ಅವರು ವಿಶ್ವಾಸಮತ ಸಾಬೀತುಪಡಿಸುವ ಟೈಮ್ನಲ್ಲೇ ಅಣ್ಣಾ DMKಯ 3/2 ಶಾಸಕರು ಬೆಂಬಲ ಕೊಡಬಹುದು ಅನ್ನುವ ಚರ್ಚೆ ನಡೀತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ತಮಿಳುನಾಡು. ಈಗ ರಾಜ್ಯ ದೇಶ ವಿದೇಶಗಳ ಇತರ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದ CM ಕುರ್ಚಿ ಅಲುಗಾಡ್ತಿದೆ ಎಂದಿದ್ದ ಪ್ರಧಾನಿ ಮೋದಿ ಮಾತಿಗೆ CM ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಗರ ಎಲೆ ಮೇಲೆ ಆನೆ ಸತ್ತು ಬಿದ್ದಿದೆ, ಆದರೆ ಅವರು ಎದುರಿನವರ ಎಲೆ ಮೇಲೆ ನೊಣ ಹುಡುಕ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಪಂಚಾಯಿತಿ ರಾಜಕಾರಣ ಬಿಡಬೇಕು ಅಂತ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿಯವರು ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದಂತಹ ಪ್ರಕರಣದ ತನಿಖೆಗೆ NIA ಎಂಟ್ರಿ ಕೊಟ್ಟಿದೆ. ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸಿದೆ. ಮತ್ತೊಂದೆಡೆ 6 ತಂಡಗಳ 50ಕ್ಕೂ ಹೆಚ್ಚು ಸಿಬ್ಬಂದಿ ಜಿಲೆಟಿನ್ ಕಡ್ಡಿಗಳ ಮೂಲ ಬೆನ್ನತ್ತಿದ್ದು ಇಂಚಿಂಚು ಶೋಧ ನಡೆಸ್ತಾ ಇದ್ದಾರೆ. ಪ್ರಧಾನಿ ಆಗಮನದ ವೇಳೆ ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಲೋಹಿತ್ ಎಂಬಾತನನ್ನ ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಲೋಹಿತ್ರನ್ನ ವಿವಿಧ ಆಯಾಮಗಳಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. NIA ಕೂಡ ಸ್ಟೇಷನ್ಗೆ ಆಗಮಿಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. GBA ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ನಡೆಸ್ತಾ ಇದೆ. ಈ ಬೆನ್ನಲ್ಲೇ ಚುನಾವಣೆ ನಡೆಸಲು ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳ ಸಭೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರಿನ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ಕಳಸ ತಾಲೂಕಿನ ಸುತ್ತಮುತ್ತ ಸಂಜೆ ಧಾರಾಕಾರವಾಗಿ ಮಳೆ ಸುರಿದಿದೆ. NRಪುರ ತಾಲೂಕಿನ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರಿ ಮಳೆಗೆ 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ 6 ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಬಾಂಗ್ಲಾ ಭಾಗದಲ್ಲಿ ಗಡಿ ಹಾಕಲು 45 ದಿನಗಳಲ್ಲಿ BSFಗೆ ಭೂಮಿ ಹಸ್ತಾಂತರಿಸಲು ನಿರ್ಣಯಿಸಿದ್ದಾರೆ. ಜೊತೆಗೆ ಆಯುಷ್ಮಾನ್ ಭಾರತ್ ಯೋಜನೆಗೆ ರಾಜ್ಯವನ್ನು ಸೇರಿಸಲು ನಿರ್ಧರಿಸಿದ್ದಾರೆ. ಬಿಹಾರದ ಶಿಕ್ಷಣ ಸಚಿವ ಮಿಥಿಲೇಶ್ ತಿವಾರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅಗತ್ಯ ಏನಿಲ್ಲ, ಅವರು ಮನೆಯಲ್ಲೇ ಇರಲಿ, ಅವರು ಮನೆಯಲ್ಲಿದ್ದರೆ ಸಮೃದ್ಧಿಯ ಸಂಕೇತ, ಹೀಗಾಗಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗುವ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ. ಸಚಿವರ ಮಾತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಸಿಕ್ನ TCSನಲ್ಲಿ ನಡೆದಿದ್ದ ಕಾರ್ಪೊರೇಟ್ ಜಿಹಾದ್ನ ಆರೋಪಿ ನಿಧಾ ಖಾನ್ಲನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪೊಲೀಸ್ ಕಸ್ಟಡಿ ಅವಧಿ ಮುಗಿದಿದ್ದರಿಂದ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಮೇ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಗುಜರಾತ್ನ ಸೋಮನಾಥ ದೇವಾಲಯದ ಮರು ನಿರ್ಮಾಣವಾಗಿ 75 ವರ್ಷಗಳು ಪೂರ್ಣಗೊಂಡಿವೆ. ಹೀಗಾಗಿ ಇಂದು ದೇಗುಲದ ಅಮೃತ ಮಹೋತ್ಸವದಲ್ಲಿ ಪ್ರಧಾನಮಂತ್ರಿ ಮೋದಿ ಭಾಗಿಯಾಗಿದ್ದರು. ಕುಂಭಾಭಿಷೇಕ ನಡೆಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಇದಾದ ಬಳಿಕ ದೇಗುಲದ ಬಳಿಯೇ ನಡೆದ ಏರ್ ಶೋ ವೀಕ್ಷಿಸಿದರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿಕೆಯಿಂದಾಗಿ ಷೇರು ಮಾರುಕಟ್ಟೆಯಲ್ಲಿನ ತಲ್ಲಣ ಮುಂದುವರೆದಿದೆ. ಇಂದು ಸೆನ್ಸೆಕ್ಸ್ 1312 ಅಂಕಗಳ ಮಹಾಪತನ ಕಂಡಿದೆ. ಇಂದಿನ ವಹಿವಾಟಿನಲ್ಲಿ ಗ್ರಾಹಕರ ಬಳಿಗೆ ಇರುವಂತಹ ವಸ್ತುಗಳು, PSU ಬ್ಯಾಂಕ್, ತೈಲ, ಅನಿಲ ಮತ್ತು ರಿಯಾಲ್ಟಿ ಷೇರುಗಳು ಭಾರೀ ನಷ್ಟವನ್ನು ಕಂಡಿವೆ. ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ಸನ್ನಿಹಿತವಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ನ ಸೆಕ್ಷನ್ 301 ಅಡಿ ವ್ಯಾಪಾರ ಮಾತುಕತೆಗೆ ಸಿದ್ಧತೆ ನಡೆಸಲಾಗಿದೆ. ಅಮೆರಿಕದ ವ್ಯಾಪಾರ ತಂಡ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ, ಆದರೆ ಭೇಟಿಯ ದಿನಾಂಕ ಇನ್ನೂ ನಿರ್ಧಾರವಾಗಿಲ್ಲ.
ಅಮೆರಿಕ ಇರಾನ್ ಸಂಘರ್ಷದ ನಡುವೆ ಮೇ 13ರಿಂದ 3 ದಿನಗಳ ಕಾಲ ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಮೇ 14ರಂದು ಟ್ರಂಪ್ ಮತ್ತು ಜಿನ್ಪಿಂಗ್ ನಡುವೆ ದ್ವಿಪಕ್ಷೀಯ ಸಭೆ ನಡೆಯಲಿದೆ. ಕಳೆದ 9 ವರ್ಷಗಳ ಬಳಿಕ ಇದು ಅಮೆರಿಕ ಅಧ್ಯಕ್ಷರ ಮೊದಲ ಚೀನಾ ಭೇಟಿಯಾಗಿದೆ. ಅಪರೂಪದ ವ್ಯಾಲಿ ಜ್ವರದಿಂದ ಬಳಲುತ್ತಾ ಇದ್ದ ಭಾರತೀಯ ಮೂಲದ ಟೆಕ್ಕಿ ಕ್ಯಾಲಿಫೋರ್ನಿಯಾದಲ್ಲಿ ಸಾವಿಗೀಡಾಗಿದ್ದಾರೆ. 37 ವರ್ಷದ ಚಿರಂಜೀವಿ ಕೊಲ್ಲ ಮೃತ ಭಾರತೀಯ. ಇದು ಕ್ಯಾಲಿಫೋರ್ನಿಯಾದ ಕೆಲ ಭಾಗಗಳಲ್ಲಿ ಮಣ್ಣಿನಲ್ಲಿ ಕಂಡುಬರುವ ಶಿಲೀಂಧ್ರ ಸೋಂಕಾಗಿದೆ. ದಕ್ಷಿಣ ಫ್ಲೋರಿಡಾದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಮಿಯಾಮಿ ಡೇಡ್ ಕೌಂಟಿ ಗಡಿ ಬಳಿಯ 4800 ಎಕರೆಯಷ್ಟು ಅರಣ್ಯ ಪ್ರದೇಶ ಸುಟ್ಟು ಭಸ್ಮ ಆಗಿದೆ. ಬೆಂಕಿ ನಿಯಂತ್ರಣಕ್ಕೆ ಸಿಗದೆ ಅಗ್ನಿಶಾಮಕ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ರಷ್ಯಾದಲ್ಲಿ ಭಾರೀ ಹಿಮಪಾತ ಸಂಭವಿಸಿದೆ. ರಷ್ಯಾದ ಓಕ್ರುಗ್ನ ನೊಯಾಬ್ಸ್ಕ್ ಎಂಬಲ್ಲಿ ಹಿಮದ ಮಳೆ ಸುರಿತಾ ಇದೆ. 39 ಮಿಲಿಮೀಟರ್ ಪ್ರಮಾಣದಷ್ಟು ಮಳೆ ಸುರಿದ ಬಳಿಕ ತಾಪಮಾನ ತೀವ್ರವಾಗಿ ಕುಸಿತ ಕಂಡಿದ್ದು ಭಾರೀ ಆತಂಕವನ್ನು ಮೂಡಿಸಿದೆ.